ಅಂತ ಎಲ್ಲವ ಸೂರ್ಯ. ಕೂತು ಕೂತು ಸೊಂಟ ನೋಯ್ತಿದೆ ಅಂದ, ಅದಕ್ಕೆ ಸ್ವಲ್ಪ ಹೊತ್ತು ಮಲ್ಕೊಂಡ್ಲಿ ಅಂತ ಅವ್ನ ರೂಮಿಗೆ ಬಿಟ್ಟು ಬಂದೆ ಮಾವ. ಹೌದಾ, ಸರಿ ಬಿಡವ, ನಾನು ಅಲ್ಲಿಗೆ ಹೋಗಿ ನೋಡ್ತೀನಿ. ಮಲ್ಕೊಂಡಿದ್ದಾನೆ, ಮಲ್ಕೊಂಡ್ಲಿ ಬಿಡು. ಕ್ರೀಶ್, ಕ್ರೀಶ್, ನಿನ್ನ ಜೊತೆ ನಾನು ಜಾಸ್ತಿನೇ ಮಾತಾಡಬೇಕು. ಏನೋ ಸರಿ ಇಲ್ಲ ಅನಿಸ್ತಿದೆ. ನೀನು ಬಡಿ ಕೇಳಿದ್ರೆ ನೀನೇನು ಹೇಳೋದಿಲ್ಲ ಅಂತ ನನಗೆ ಗೊತ್ತು. ನನಗಾದರೂ ಹೆಂಗೆ ಗೊತ್ತಾಗುತ್ತೆ ಹೇಳು ನೀನೇ. ನನಗೆ ಮೌನ ಬೇಕೇ ಬೇಕು ಕ್ರಿಶ್. ನಾನು ಬೇರೆಯವ್ರನ್ನ ಯಾರನ್ನೂ ಕೂಡ ನಾನು ಮದುವೆ ಆಗೋದಿಲ್ಲ ಅಂತ ನಿನಗೆ ಗೊತ್ತು. ನಮ್ಮಿಬ್ರು ಮದುವೆ ನಡೀಲೇಬೇಕು. ನಮ್ಮಿಬ್ರು ಮಧ್ಯೆ ಏನೇ ಒಂದು ಮನಸ್ತಾಪ ಇದೆ, ಆದರೆ ಅದನ್ನು ಸರಿಪಡಿಸ್ಕೊಳ್ತೀನಿ. ಅದು ನನಗೆ ಗೊತ್ತು ಕ್ರಿಶ್. ನಾನೇ ಮುಂದುವರಿತಿಲ್ಲ ಅಷ್ಟೇ. ಮನುಗೆ ನನ್ನ ಮೇಲೆ ಪ್ರೀತಿ ತುಂಬಾ ಇದೆ, ಆದರೆ ಯಾಕೋ ಅವಳು ಯಾರ ಮುಂದೆನೂ ತೋರಿಸ್ಕೊಳ್ತಿಲ್ಲ. ಯಾಕೆ ಅಂತಲೂ ನನಗೆ ಗೊತ್ತಾಗ್ತಿಲ್ಲ. ನೀನಾಗಾದರೂ ನನ್ನ ನೋವು ಅರ್ಥ ಮಾಡ್ಕೋ ಕ್ರಿಶ್. ನೀನು ಕೂಡ ನಿನ್ನ ಪ್ರತಿಜ್ಞೆ, ನಿನ್ನ ಮಾತು, ನಿನ್ನ ಕೋಪ, ನಿನ್ನ ದ್ವೇಷ ನಿನಗೆ ಮುಖ್ಯವಾಗಿದ್ದರೆ, ಆದರೆ ನಾನೇನು ಮಾಡಲಿ ಕ್ರಿಶ್. ನಿನ್ನೆ ನೋಡಿದರೆ ಮನು ನನ್ನ ಸ್ವಂತ ಅತ್ತೆ ಮಗಳೇ ಅಂತ ಗೊತ್ತಾಯಿತು. ಇಷ್ಟು ಗೊತ್ತಾದ ಮೇಲೂ ಅವಳು ಬಿಡುವ ಯೋಚನೆ ಇಲ್ಲ ಕ್ರಿಶ್. ನನಗೆ ಮನು ಬೇಕೇ ಬೇಕು ಕ್ರಿಶ್. ನೀನು ಒಂದು ಮಾತು ಅವಳು ನನ್ನ ಹತ್ರನೂ ಹೇಳ್ಕೊಂಡಿಲ್ಲ. ನಾನು ಈ ರೀತಿ ಬಂದಿದ್ದೀನಿ, ಹಿಂಗಾಯಿತು, ಏನು ಎತ್ತ ಅಂತ ಒಂದು ಮಾತು ಹೇಳಿಲ್ಲ ಕ್ರಿಶ್. ನನಗೆ ನೀನು ಹೇಳಿದ ಮೇಲೆ ಗೊತ್ತಾಗಿದ್ದು ನನಗೆ ಅವಳ ಮತ್ತೆ ಮಗಳು ಅಂತ. ಈಗ ಯಾರೇ ಗೊತ್ತು ಗುರಿ ಇಲ್ದವಳನ್ನೇ ಅಷ್ಟು ಇಷ್ಟಪಟ್ಟಿದ್ದೀನಿ. ಈಗ ಅವಳನ್ನ ಮತ್ತೆ ಮಗಳು ಅಂತ ಗೊತ್ತಾದ ಮೇಲೂ ಇದು ಹೆಂಗೆ ಬಿಡೋಕ್ಕೆ ಸಾಧ್ಯ ಕ್ರಿಶ್? ನಾನು ಯಾವತ್ತಿಗೂ ಅವಳನ್ನ ಬಿಡಲ್ಲ ಕ್ರಿಶ್. ನಿನಗೆ ಗೊತ್ತಿದೆ ಅನಿಸ್ತದೆ ಕ್ರಿಶ್, 1 ವರ್ಷದ ಹಿಂದೆ ನಾನು ಕಾಲೇಜಿನಿಂದ ಬಂದಾಗ ಎಷ್ಟು ಖುಷಿಯಾಗಿದ್ದೆ ನಿನಗೆ ಗೊತ್ತು. ಆಮೇಲೆ ನಮ್ಮ ಮನೇಲಿ ಆದ ರಾತಂತ ನಾನು ಕಾಲೇಜ್ಗೆ ಹೋಗಲು ಸಾಧ್ಯನೇ ಆಗಲಿಲ್ಲ. ಮನು ಇಲ್ಲಿಗೆ ಬರುವವರೆಗೂ ನಾನು ಹೇಗಿದ್ದೆ ಹೆಂಗಿದ್ದೆ ಅಂತ ಎಲ್ಲ ನಿನಗೆ ಗೊತ್ತು. ಅವತ್ತು ಮನು ಬಂದು ಮೊದಲನೇ ದಿನವೇ ನಿನಗೆ ಪರಿಚಯ ಮಾಡಿಕೊಟ್ಟಿದ್ದೀನಿ. ನನ್ನ ಮುಖದಲ್ಲಿ ಅದೆಷ್ಟು ಸಂತೋಷ ನೆಮ್ಮದಿ ಇತ್ತು ಅಂತ ನಿನಗೂ ಗೊತ್ತು. ಅವತ್ತಿನಿಂದ ಮೊನ್ನೆವರೆಗೂ ನಾನು ಖುಷಿಯಾಗೇ ಇದ್ದೆ. ಮನು ನನ್ನ ಜೊತೆ ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ, ಅವಳು ನನ್ನ ಪಕ್ಕದಲ್ಲಿದ್ದಾಳೆ ಅನ್ನೋ ಖುಷಿನೇ ಜಾಸ್ತಿ ಇತ್ತು. ನನಗೆ ಅಷ್ಟೇ ಸಾಕು. ಆದರೆ ಅವಳು ಇಲ್ಲಿಂದ ಹೋದ್ಮೇಲೆ ನನಗೂ ಇರಲು ಆಗ್ತಾನೆ ಇಲ್ಲ. ತುಂಬಾ ನೋವಾಗ್ತಿದೆ ಕ್ರಿಶ್. ನನಗೆ ಮನು ಬೇಕೇ ಬೇಕು. ಪ್ಲೀಸ್ ಕ್ರಿಶ್, ಈಗ ಎಲ್ಲನೂ ನಿನ್ನ ಕೈಲಿ ಇದೆ. ನಿನ್ನ ನಿರ್ಧಾರ, ನಿನ್ನ ಮೇಲೆ ನನ್ನ ಜೀವನ ಇದೆ. ನೀನು ಯಾವ ನಿರ್ಧಾರ ತಗೊಳ್ತೀಯ ಅದು ನನಗೆ ಗೊತ್ತಿಲ್ಲ, ಆದರೆ ನಾನು ಹುಟ್ಟಿದಾಗಿಂದನೂ ಇಲ್ಲಿಯವರೆಗೂ ನೋವು ಕೊಡದೇ ಇರೋ ವ್ಯಕ್ತಿ ಅಂದರೆ ಅದು ನೀನೇ ನನಗೆ ಅಚ್ಚುಮೆಚ್ಚು. ಈಗಲೂ ನೋವು ಕೊಡ್ತೀಯಾ ಅಂತ ನಾನು ಅಂದ್ಕೊಳ್ಳೋದಿಲ್ಲ. ನನ್ನ ಕ್ರಿಶ್, ನನ್ನ ಬಗ್ಗೆ ನನಗೆ ಗೊತ್ತು, ಏನು ಅಂತ ಗೊತ್ತು. ಯಾಕೆ ಅಂದರೆ ಅವನು ಎಷ್ಟು ನನ್ನನ್ನು ಪ್ರೀತಿಸ್ತಿದ್ದಾರೆ ಅಂತ ನನಗೆ ಗೊತ್ತು. ನನಗೆ ಏನು ಕೊಡಬೇಕು, ಏನು ತಪ್ಪು, ಯಾವ್ದು ಸರಿ, ಯಾವುದು ಸರಿ ಇಲ್ಲ ಅನ್ನೋದು ಎಲ್ಲನೂ ನಿನಗೆ ಗೊತ್ತು. ಹೆಚ್ಚಾಗಿ ಅಪ್ಪ ಅಮ್ಮಗಿಂತ ಜಾಸ್ತಿ ನಾನು ನಿನ್ನ ಜೊತೆ ಕಾಲ ಕಳೆದಿದ್ದೀನಿ. ಯಾಕೆ ಕ್ರಿಶ್, ಏನಾದರೂ ಹೇಳಬೇಕಿತ್ತಾ? ಹಾಂ, ತಯಾರಾಗು, ಪಂಚಾಯತಿ ಕಟ್ಟಿಗೆ ಹೋಗ್ಬೇಕಾಯ್ತು. ಕ್ರಿಶ್, ಯಾಕೆ ಈಗ ಪಂಚಾಯತಿ ಕಟ್ಟಿಗೆ ಹೋಗ್ಬೇಕಿತ್ತು ಅಂತ ನನ್ನನ್ನು ಬೇರೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಎಲ್ಲರಿಗೂ ನಮಸ್ಕಾರ. ನಮ್ಮೂರಲ್ಲಿ ರೋಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಅರ್ಜಿ ಹಾಕಿದ್ವಿ. ಹಾಗೆ ಸರ್ಕಾರದಿಂದ ರಸ್ತೆ ಸರಿ ಮಾಡೋಕ್ಕೋಸ್ಕರ ಅನುಮತಿ ನೀಡಿದ್ರು. ಹಾಗೆ ಇಂಜಿನಿಯರ್ ಬೇಕಿತ್ತು ಅಂತ ಕೇಳಿದಾಗ ಮನಸ್ವಿನಿ ಅಮ್ಮ ಹುಡುಗಿನ ಅರ್ಜಿ ಹಾಕಿ ಇಲ್ಲಿಗೆ ಬಂದಿದ್ಲು. ಹೇಗೋ 1-2 ತಿಂಗಳು ಇಲ್ಲೇ ನಮ್ಮೂರಲ್ಲಿ ಇದ್ದು ಆಗೋ ಮಾತನಾಡಿಗೂ ರಸ್ತೆಗಳನ್ನ ನವೀಕರಣ ಜವಾಬ್ದಾರಿ ತೆಗೆದುಕೊಂಡು ಚೆನ್ನಾಗಿ ನಿಭಾಯಿಸಿದಾಳೆ. ನಿಮಗೂ ಗೊತ್ತಲ್ವಾ, ನಮ್ಮೂರಲ್ಲಿ ರೋಡ್ ಮಾಡಿದಾಳೆ ಅಂದರೆ ನಿಮಗೂ ತಿಳಿದಿದೆ ಅಲ್ವಾ ಏನು ಎತ್ತ ಅಂತ ಎಲ್ಲ ನೋಡಿದಿರ. ಆದರೆ ಇದ್ದಕ್ಕಿದ್ದಂಗಲ್ಲಿ ಮೊನ್ನೆ ಏನೋ ಕಾರಣ ಕೇಳಿ ಹೋಗಿದ್ದಾಳೆ. ಅದಕ್ಕೆ ಈಗ ಬೇರೆ ಒಬ್ರನ್ನ ನೇಮಕಾತಿ ಮಾಡಬೇಕು ಅಂತ ಪರಿಸ್ಥಿತಿ ಬಂದಿದೆ. ನಿಮ್ಮೆಲ್ಲ ಸಲಹೆ ಕೇಳೋಣ ಅಂತ ಬಂದಿದ್ದೀನಿ. ಏನು ಹೇಳ್ತೀರಾ ನೀವೆಲ್ಲ? ಅಲ್ಲಿ ನೋಡಪ್ಪ, ಅವನೇ ಓಡಿಸಿ ಈಗ ಅವಳು ಹೋಗಿದ್ದಾಳೆ ಅಂತ ಹೇಳ್ತಿದ್ದಾನೆ. ಅವ್ನ ಮರ್ಯಾದೆ ಹೆಂಗ್ ತೆಗಿತೀನಿ ಅಂತ ನೋಡ್ತಾ ಇರು. ಓಹೋ, ಹೌದಾ ಗೌಡ್ರಿ? ಆ ಹುಡುಗಿ ನಿಜವಾಗ್ಲೂ ಅವಳಾಗೆ ಅವಳು ಹೋಗಿದ್ದಾಳ ಅಥವಾ ಬೇರೆ ಯಾವ್ದೋ ಕಾರಣಕ್ಕೆ ನೀವು ಕಳಿಸಿದಿರ ಅಲ್ವಾ? ಅಲ್ಲ, ಇವನೇನೇನು ನಾನು ಕೇಳಿದ ಕೋಪ ಮಾಡ್ಕೊಂಡ, ಆದರೆ ಏನೂ ಮಾತಾಡ್ತಾ ಇಲ್ವಲ್ಲ. ಸುಮ್ಮನೆ ಈಗ ನಾನು ಸುಮ್ಮನಿದ್ರೆ ಸರಿ, ಇಲ್ಲ ಅಂದರೆ ನನ್ನ ಮೇಲೆ ಏನಾದ್ರು ಎತ್ತ ಕೊಡ್ತಾನೆ.
ಇನ್ನೇನು ಎಲ್ಲ ಹೇಳ್ಬೇಕಾಗಿರೋದೆಲ್ಲನೂ ಹೇಳಿದ್ದೀನಿ. ಮುಂದಿನ ಪಂಚಾಯತಿಲಿ ಮಾತಾಡೋಣ. ಎಲ್ಲರಿಗೂ ನಮಸ್ತೆ. ಅಣ್ಣ ನಿಧಾನಕ್ಕೆ ಬಾ, ಕರ್ಕೊಂಡು ಹೋಗ್ತೀನಿ. ಯಾರಮ್ಮ ನೀನು? ಯಾವ ಊರು? ಏನಾಗಬೇಕಾಗಿತ್ತು? ಈ ಊರಲ್ಲಿ ಕೃಷ್ಣಗೌಡ್ರನ್ನ ನೋಡಬೇಕಾಗಿತ್ತು. ಏನು ನಿನ್ನ ಹೆಸರು? ಏನಾಗಬೇಕಾಗಿತ್ತು? ನನ್ನ ಹೆಸರು ರಿತೀಶ. ಈ ಊರಲ್ಲಿ ಇಂಜಿನಿಯರಿಂಗ್ ಅವಶ್ಯಕತೆ ಇದೆಯಂತೆ ನನ್ನ ಗೆಳತಿ ಬಿಂದು ಹೇಳಿದ್ಲು, ಅದಕ್ಕೆ ಬಂದೆ. ಓ ಹೌದೇನಮ್ಮ, ಸರಿ. ಚೆನ್ನ, ಈ ಊರಲ್ಲಿ ಯಾವ್ದಾದ್ರು ಒಂದು ಮನೆ ಖಾಲಿ ಇದ್ರೆ ನೋಡಿ ಕೊಡಿಸಿ, ಆ ಮನೆಗೆ ಬಿಟ್ಟು ಬರಪ್ಪ ಇವನ್ನ. ಸರಿ ಕೊಡ್ರಿ. ನೀನಮ್ಮ ಚೆನ್ನಾಗಿ ಹೇಳಿದ್ದೀನಿ, ಯಾವ ಮನೆ ಅಂತ ತೋರಿಸ್ತಾನೆ, ನೀನು ಅಲ್ಲಿಗೆ ಹೋಗಿ ನಿನ್ನ ವ್ಯವಸ್ಥೆ ನೀನು ಮಾಡ್ಕೊ. ಸರಿ ಆಯಿತು ಗೌಡ್ರೆ. ನೀನೇನಮ್ಮ ಗೌಡ್ರಿ ಅಂತ ಕರಿತಾ ಇದೀಯಾ? ಅವರು ಗೌಡ್ರು ಅಂದರು ಅಲ್ವಾ, ಹಾಗಾದರೆ ಈ ಊರಿನ ಗೌಡ್ರು ನೀವೇ ಇರಬೇಕು ಅಂತ ಗೌಡ್ರೆ ಅಂತ ಅಂದೆ. ಪರವಾಗಿಲ್ಲ ಕಣಮ್ಮ, ತಾತ ಅಂತ ಕರಿ ಸಾಕು. ಆಯಿತು ತಾತ. ರಿಷಿತಾ ಬಂದು ಇವತ್ತಿಗೆ 3 ದಿನ ಆಯಿತು. ತನ್ನ ಪಾಡಿಗೆ ತಾನಿಂದು ಕೆಲಸಕ್ಕೆ ಹೋಗುತ್ತಿದ್ದಳು. ಅವಳೊಬ್ಬಳೇ ಹೋಗುತ್ತಿದ್ದಳು. ಯಾರೆಂದಿಗೂ ಏನು ಕೇಳುತ್ತಿರಲಿಲ್ಲ, ಯಾರು ಕೂಡ ಸಹಾಯ ಮಾಡುತ್ತಿರಲಿಲ್ಲ. ಅದೇ ಆ ಜಾಗದಲ್ಲಿ ಮನಸ್ಸಿನ ಇದ್ದರೆ ಖಂಡಿತ ಸೂರ್ಯ ಆಗಲಿ ಚೆನ್ನಪ್ಪನಾಗಲಿ ಅವಳನ್ನು ಬಿಡಲು ಹೋಗುತ್ತಿದ್ದಳು. ಪ್ರಾಮುಖ್ಯತೆ ಎನ್ನುವುದು ವ್ಯಕ್ತಿಗಿಂತ ವ್ಯಕ್ತಿತ್ವಕ್ಕೆ ಕೊಡಬೇಕಾಗುತ್ತದೆ. ದಿನದಿಂದ ಕಳೆದು 1 ವಾರವಾಯಿತು. ಸೂರ್ಯ ಮನಸ್ಸಿನ ಬಗ್ಗೆ ಯೋಚನೆ ಮಾಡುತ್ತಿದ್ದ. ಕೃಷ್ಣಗೌಡರು ಅರಿವಿಗೆ ಬಂದರೂ ಏನೂ ಹೇಳುತ್ತಿರಲಿಲ್ಲ. ಎಲ್ಲವೂ ಸುಗಮವಾಗಿ ನಡೆಯುತ್ತಿತ್ತು ಎಂದಾಗ ಅದು ಏನೂ ಸರಿಯಿಲ್ಲ ಅನಿಸಿತ್ತು ಸೂರ್ಯನಿಗೆ. ಕೈ ಕಾಲು ಬ್ಯಾಂಡೇಜ್ ತೆಗೆದು ಸ್ಟಿಕ್ನಿಂದ ಸಹಾಯದಿಂದ ಸೂರ್ಯ ಓಡಾಡುತ್ತಿದ್ದ. ಅವನು ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗಬೇಕು ಎಂದು ಅನಿಸಿತು. ಮನಸ್ಸಿಗೆ ತುಂಬಾ ನೋವಾಗಿದೆ. ಅಲ್ಲಿ ಹೋದರೆ ಮನಸ್ಸು ನಿರಾಳ ಆಗುತ್ತೆ ಎಂದು ಬಯಸುತ್ತಿದ್ದ.